ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ಕಲ್ ಪರೋಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನು ಬಳಸ್ಕೊಂಡು ಈ ರೀತಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾವಿನ ಹಣ್ಣಿನ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡ್ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ಬಳಸ್ಕೊಳ್ತಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾವಿನ ಹಣ್ಣನ್ನು ತೊಗೊಳ್ಬೋದು. ಇವಾಗ ಈ ಮಾವಿನ ಹಣ್ಣಿನ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿ, ನಾನು ಕೂಡ ಇಲ್ಲಿ ಸಣ್ಣದಾಗಿ ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರ್ತಕ್ಕಂಥ ಮಾವಿನ ಹಣ್ಣನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಸ್ವೀಟ್ನ ನೋಡಿಕೊಂಡು ಒಂದು 1/4 ಕಪ್ ಆಗುವಷ್ಟು ಸ್ವೀಟ್ನ ಸೇರಿಸ್ಕೊಳ್ತಿದ್ದೀನಿ. ಸ್ವೀಟ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಕೆಲವೊಂದು ಮಾವಿನ ಹಣ್ಣು ಸಿಹಿಯಾಗಿರುತ್ತೆ, ಹಾಗೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಸಣ್ಣ ಕಪ್ ಆಗಿರೋದ್ರಿಂದ ಒಂದು ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಅಂದರೆ ಮಾವಿನ ಹಣ್ಣಿನ ಜ್ಯೂಸ್ ರೀತಿಯಲ್ಲಿ ರುಬ್ಕೊಳ್ಬೇಕು. ರುಬ್ಬಿರ್ತಕ್ಕಂಥ ಈ ಒಂದು ಮಾವಿನ ಹಣ್ಣಿನ ಜ್ಯೂಸನ್ನ ನಾವು ಒಂದ್ಸರಿ ಸ್ಟ್ರೈನ್ ಮಾಡ್ಕೊಳ್ಬೇಕು. ಒಂದ್ಸರಿ ಶೋಧಿಸ್ಕೊಳ್ಳೋದ್ರಿಂದ ಮಾಡ್ತಕ್ಕಂಥ ಸ್ವೀಟ್ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಸ್ಟ್ರೈನರ್ಗೆ ಹಾಕಿ ಈ ಒಂದು ಜ್ಯೂಸನ್ನ ಶೋಧಿಸ್ಕೊಳ್ತಿದ್ದೀನಿ. ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ಹಣ್ಣನ್ನು ಮಾತ್ರ ನೀವು ರುಬ್ಕೊಳ್ಬೋದು. ಬಟ್ ಈ ರೀತಿ ಶೋಧಿಸ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ರುಬ್ಬುವಾಗ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ನಾವು ಸ್ಟ್ರೈನ್ ಅಥವಾ ಶೋಧಿಸ್ಕೊಳ್ಳೋದ್ರಿಂದ ಜ್ಯೂಸು ಎಲ್ಲೂ ಕೂಡ ಪಲ್ಪ್ ಉಳಿಯೋದಿಲ್ಲ. ಹಾಗಾಗಿ ಈ ರೀತಿ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಶೋಧಿಸಿ ಇಟ್ಕೊಂಡಿರ್ತಕ್ಕಂಥ ಮಾವಿನ ಹಣ್ಣಿನ ಜ್ಯೂಸಿಗೆ ನಾನಿಲ್ಲಿ ಅಗರ್ನ ಬಳಸ್ಕೊಳ್ತಿದ್ದೀನಿ. ಇದು ನಾವು ಮಾಡ್ತಕ್ಕಂಥ ಸ್ವೀಟ್ನ ಜಲ್ಲಿ ರೂಪದಲ್ಲಿ ಮಾಡುತ್ತೆ. ಇದು ಎಲ್ಲ ಒಂದು ಸ್ಟೋರ್ಗಳಲ್ಲಿ ಸಿಗುತ್ತೆ. 2 ರೀತಿಯಲ್ಲಿ ಸಿಗುತ್ತೆ. ಒಂದು ಪೌಡರ್ ರೀತಿಯಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಒಂದು ಈ ರೀತಿ ಸಿಗುತ್ತೆ. ನೀವು ಯಾವುದನ್ನಾದರೂ ಬಳಸ್ಕೊಳ್ಬೋದು. ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ನಾವು ಇದನ್ನು ಸೋಕ್ ಮಾಡ್ಕೊಳ್ಬೇಕು, ಅಂದರೆ ನೆನೆಸಿಟ್ಕೊಳ್ಬೇಕು. ಹಾಗಾಗಿ ಡೈರೆಕ್ಟಾಗಿ ಈ ಜ್ಯೂಸಿಗೆ ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ನೆನೆಸಿಟ್ಕೊಳ್ಳಿ. ಇವಾಗ ನೋಡಿ, ನೆನೆಸಿದ್ದಾಗಿದೆ. ಒಂದು 5ರಿಂದ 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಈ ಒಂದು ಜ್ಯೂಸನ್ನ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ತಾ ಹೋಗಬೇಕು. ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿದರೆ ಸಾಕು. ಜಸ್ಟ್ ಹಾಕಿರ್ತಕ್ಕಂಥ ಒಂದು ಅಗರು ಕರಗುವಷ್ಟಾದರೆ ಸಾಕು. ಇವಾಗ ನೋಡಿ, ರೆಡಿಯಾಗಿದೆ. ಇಷ್ಟು ಕರಗ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡಿ ಈ ಸೈಡಲ್ಲಿ ಒಂದು ಪ್ಲೇಟ್ನ ಇಟ್ಕೊಂಡಿದ್ದೆ. ಪ್ಲೇಟಿಗೆ ಈ ಒಂದು ಮಾವಿನ ಹಣ್ಣಿನ ಜ್ಯೂಸನ್ನ ನಾವು ಹಾಕ್ಕೊಳ್ಬೇಕು. ಈ ರೀತಿ ಹಾಕಿ ಒಂದು 2 ಗಂಟೆ ಬಿಟ್ಬಿಡೋಣ. ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ನೀವು ಬೇಕು ಅಂದರೆ ತಟ್ಟೆಗೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೌಲಿಗೆ ಕೂಡ ಹಾಕ್ಕೊಳ್ಬೋದು. ಇದನ್ನು ನಾವು ಒಂದು 2 ಗಂಟೆ ರೆಸ್ಟ್ ಮಾಡೋಕೆ ಇಡೋಣ. ನೋಡಿ, ಇವಾಗ 2 ಗಂಟೆ ರೆಸ್ಟ್ ಮಾಡೋಕೆ ಇಟ್ಟಿದ್ದೆ. ಕರೆಕ್ಟಾಗಿ ಸೆಟ್ ಆಗಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಸೆಟ್ ಆಗಿರುತ್ತೆ. ಯಾಕಂದರೆ ಅಗರ್ ಬಳಸಿರೋದ್ರಿಂದ ಇದು ಜೆಲ್ಲಿ ರೀತಿಯಲ್ಲಿ ಫಾರ್ಮ್ ಆಗಿರುತ್ತೆ. ಇವಾಗ ಇದನ್ನು ನೀವು ಬೇಕಂತ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬಾ ಈಸಿಯಾಗಿ ತಗೊಳ್ಬೋದು. ಒಂದು ಸ್ವಲ್ಪನೂ ಹಾಳಾಗದೇ ಇರೋ ರೀತಿಯಲ್ಲಿ ಬರುತ್ತೆ. ಒಂದು ಸ್ವಲ್ಪ ಕ್ವಾಂಟಿಟಿನ ನೋಡ್ಕೊಂಡು ಬಳಸ್ಕೊಳ್ಳಿ. ನೋಡಿ, ಈ ರೀತಿ ಕ್ಯೂಬ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ಒಂದು ರೆಸಿಪಿ. ಹಾಗಾಗಿ ಮಾವಿನ ಹಣ್ಣಿನ ಒಂದು ಸೀಸನ್ ಆಗಿರೋದ್ರಿಂದ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಒಂದು ಅಗರ್ ಇತ್ತು ಅಂದರೆ ಸಾಕು. ಇಲ್ಲ ನಮಗೆ ಈ ರೀತಿ ಇಷ್ಟ ಇಲ್ಲ ಅಥವಾ ಅಗರ್ ಇಲ್ಲ ಅನ್ನೋದಾಯಿತು ಅಂತಂದರೆ ಇದೇ ಒಂದು ರೆಸಿಪಿನ ನಾವು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಅಗರ್ ಹಾಕ್ಕೊಳ್ಳಿ ಅಥವಾ ಕಾರ್ನ್ಫ್ಲೋರ್ ಆದ್ರೂ ಸೇರಿಸ್ಕೊಂಡು ಈ ರೀತಿ ಒಂದು ಸ್ವೀಟ್ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ಇವಾಗ ರೆಡಿಯಾಗಿದೆ. ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ನಾನು ಮತ್ತೆ 1 ಗ್ಲಾಸ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಮತ್ತೆ ಹಾಲಿಗೆ ನಾನಿಲ್ಲಿ ಅಗರ್ನ ಸೇರಿಸ್ಕೊಳ್ತಿದ್ದೀನಿ. ಸೇಮ್ ಪ್ರೊಸೀಜರಲ್ಲೇ ಇರುತ್ತೆ. ಈ ರೀತಿ ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ನೆನೆಸ್ಕೊಂಡು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಳ್ಬೇಕು. ಇವಾಗ ನೋಡಿ, ಗ್ಯಾಸ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕರಗಿಸ್ತಾ ಹೋಗಬೇಕು. ಜಸ್ಟ್ ಅಗರು ಕಂಪ್ಲೀಟಾಗಿ ಕರಗಿದ್ರೆ ಸಾಕು. ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ, ಈ ರೀತಿ ಕರಗ್ತಾ ಬರಲಿ. ಇವಾಗ ನೋಡಿ, ಕರಗಿದ್ದಾಗಿದೆ. ಗ್ಯಾಸ್ನ ಆಫ್ ಮಾಡಿಟ್ಕೊಂಡ್ಬಿಡೋಣ. ಕಂಪ್ಲೀಟಾಗಿ ಹಾಕಿರ್ತಕ್ಕಂಥ ಅಗರು ಕರಗ್ಕೊಳ್ಬೇಕು. ನೀವು ಪೌಡ್ರ್ ಹಾಕಿದರೂ ಕೂಡ ಬೇಗ ಕರಗ್ಕೊಳ್ಳುತ್ತೆ, ಆದರೆ ಒಂದು ಸ್ವಲ್ಪ ಈ ರೀತಿ ಕುದ್ಕೊಳ್ಬೇಕು. ಇವಾಗ ಈ ಸೈಡಲ್ಲಿ ನಾನು ಒಂದು ಗ್ಲಾಸ್ ಬಾಕ್ಸ್ ತೊಗೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕೋ ಸ್ವೀಟು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಇದೇ ರೀತಿ ಇರಬೇಕು ಅಂತ ಏನಿಲ್ಲ. ರೌಂಡ್ ಶೇಪಲ್ಲಿ ಆದರೂ ಕೂಡ ಹಾಕ್ಕೊಳ್ಬೋದು. ಹಾಗೆ ಗ್ಲಾಸ್ ಬಾಕ್ಸೇ ಬೇಕು ಅಂತೇನಿಲ್ಲ. ಸ್ಟೀಲ್ ಬಾಕ್ಸಲ್ಲಿ ಕೂಡ ನೀವು ಬಳಸ್ಕೊಳ್ಬೋದು. ಹಾಲಿನ ಜೊತೆಗೆ ಮಾಡಿಟ್ಟಿರ್ತಕ್ಕಂಥ ಮಾವಿನ ಹಣ್ಣಿನ ಕ್ಯೂಬ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕಿ ಒಂದು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ನೋಡಿ, ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ಯಾಕಂದರೆ ಹಾಲನ್ನ ಬಳಸಿರೋದ್ರಿಂದ ಹೊರಗಡೆಯಿಂದ ಈ ಸ್ವೀಟ್ ತರೋದು ತಿನ್ನೋದು ಅಂದರೆ ಈ ಸ್ವೀಟ್ ಕೂಡ ಹೊರಗಡೆ ಸಿಗೋದಿಲ್ಲ ಅಷ್ಟಾಗಿ. ಯಾವ ಬೇಕ್ರಿಯಲ್ಲಿನೂ ಸಿಗೋದಿಲ್ಲ. ಯಾವುದಾದ್ರೂ ಬರ್ಡೇ ಇತ್ತು ಅಥವಾ ಯಾವುದಾದ್ರೂ ಫಂಕ್ಷನ್ ಇತ್ತು ಅಂತಂದರೆ ಈ ರೀತಿ ಮಕ್ಕಳಿಗೆ ಹೊರಗಡೆಯಿಂದ ಕೇಕ್ ತರೋದಕ್ಕಿಂತ ಮನೆಯಲ್ಲೇ ಇರ್ತಕ್ಕಂಥ
ಒಂದು ಪದಾರ್ಥಗಳನ್ನ ಬಳಸ್ಕೊಂಡು ಹಣ್ಣನ್ನು ಬಳಸ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು. ಬರೀ ಹಣ್ಣಂತ ಅಲ್ಲ, ನೀವು ಕೇವಲ ಹಾಲಿಂದ ಕೂಡ ಈ ಸ್ವೀಟನ್ನ ಮಾಡ್ಕೊಳ್ಬೋದು. ಈ ರೀತಿ ಬಾಕ್ಸಿಗೆ ಹಾಕಾದ್ಮೇಲೆ ಮತ್ತೆ ಒಂದು 2 ಗಂಟೆ ಬಿಟ್ಕೊಳ್ಳಿ. ಇವಾಗ ನೋಡಿ 2 ಗಂಟೆ ಬಿಟ್ಟಿದ್ದಾಗಿದೆ, ತುಂಬ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಒಂದು ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡು ಈ ರೀತಿ ಒಂದು ತಟ್ಟೆಗೆ ನಾನಿಲ್ಲಿ ಡಿಮೋಲ್ಡ್ ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ರೆಸಿಪಿ, ಬರ್ಡೇಗಂತೂ ಹೇಳಿ ಮಾಡಿಸ್ತಕ್ಕಂಥ ಒಂದು ಕೇಕ್ ರೀತಿಯಲ್ಲೇ ಈ ಒಂದು ರೆಸಿಪಿನ ಅಥವಾ ಈ ಒಂದು ಸ್ವೀಟನ್ನ ನಾವು ಮಾಡ್ಕೊಳ್ಬೋದು. ಜಸ್ಟ್ ಈ ರೀತಿ ಮಾಡಿದರೆ ಸಾಕು, ಡಿಮೋಲ್ಡ್ ಆಗೋಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.